ನಮ್ಮ 5 ಗ್ಯಾರಂಟಿ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿದೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು, ಮಂತ್ರಿಗಳು, ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಎಲ್ಲರೂ ಕೂಡ, ನಾವು ಒಬ್ಬರದ ಹೆಸರು ಹೇಳೋದು, ಇವರೆಲ್ಲರೂ ಕೂಡ ಗ್ಯಾರಂಟಿಗಳ ಕೊಟ್ಟಿದ್ದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಮೋದಿ ಬಿಜೆಪಿ ಸರ್ಕಾರ ಅಥವಾ ಏನಿವತ್ತು ಅವರ ಎಲ್ಲ ಕಡೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಆ ಮುಖ್ಯಮಂತ್ರಿಗಳಿಗೆ ಉಸಿರೇ ಇಲ್ಲ, ಬಾಯೇ ತೆರೋದಿಲ್ಲ. ಬರೇ ಅವ್ರ ಪರವಾಗಿ ಯಾರು ಬಾಯಿ ತೆರೀತಾರೆ ಅಥವಾ ನಾ ಹೇಳಬಾರ್ದು, ಹೊಗಳ್ತಾರೆ ಅಂತ ಚೆನ್ನಾಗಿರಲ್ಲ, ಯಾರು ಬಾಯಿ ತೆರೀತಾರೆ? ಮೋದಿ ಒಬ್ಬರೇ. ಇಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ನಾಯಕ, ಪ್ರತಿಯೊಬ್ಬ ಮಂತ್ರಿ, MLA, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾತಾಡಿ ಕೆಲಸ ಮಾಡತಕ್ಕಂಥ ಜನ ಈ ಕಾಂಗ್ರೆಸ್ನಲ್ಲಿದ್ದಾರೆ. ಇದು ನಮ್ಮ ಪಾರ್ಟಿ, ಇದು ನನ್ನ ಪಾರ್ಟಿ. ಈ ನನ್ನ ಪಾರ್ಟಿಯಲ್ಲಿ ಕೆಲಸ ಮಾಡೋ ಪಾರ್ಟಿಯಲ್ಲಿ ಮಾತಾಡೋ ಜನ ಇದ್ದಾರೆ, ಬಯ್ಯೋ ಜನ ಇದ್ದಾರೆ, ಅಲ್ಲೆಲ್ಲ ಟೀಕಾಚಾರಿಗಳು ಭರ್ತಿಯಾಗಿದ್ದಾರೆ. ನಮ್ಮಲ್ಲಿ ಕೆಲಸ ಮಾಡಿ ತೋರಿಸೋರು, ನಿಮ್ಮನ್ನ ಉಪಯೋಗ ಆಗ್ತಕ್ಕಂಥ ಎಲ್ಲ ಕೆಲಸ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆಗಿದೆ. ಅವ್ರಿಗೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಆದರೆ ಒಂದೊಂದು ಸಾರಿ ಪತ್ರಿಕೆಯಲ್ಲಿ ದಿನ ನೋಡ್ತೀನಿ ನಾನು, ಅದು ಯಾಕೆ ಬರ್ತದೋ ಏನೋ ನನಗೆ ಗೊತ್ತಿಲ್ಲ. ಎಲ್ಲರೂ ಪಾರ್ಟಿ ಕೆಲಸ ಮಾಡ್ತಾನೆ ಇದ್ದಾರೆ, ಎಲ್ಲರೂ ತಮ್ಮ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಟ್ಟಿಲ್ಲ, ಇಲ್ಲಿ ತಾವು ಪ್ರಾಮಾಣಿಕವಾಗಿ ಹೇಳಿ. ಇಲ್ಲಿ ಸೇರಿದಂತ ಜನ ದಯವಿಟ್ಟು ನಿಷ್ಪಕ್ಷಪಾತವಾಗಿ ಹೇಳಿ, ನಿಮಗೆ ಗ್ಯಾರಂಟಿಗಳು ಮುಟ್ಟಿವೇ ಇಲ್ಲ, ಮುಟ್ಟಿವೇ ಇಲ್ಲ. ಮತ್ತೆ ಗ್ಯಾರಂಟಿ ಮುಟ್ಟಿದ ಮೇಲೆ ನೀವು ನಮ್ಮನ್ನ ಹೊಗಳಬೇಕೋ ತೆಗಳಬೇಕೋ ನೀವೇ ಹೇಳಿ. ಅದಕ್ಕೆ ನಮ್ಮ ಪಾರ್ಟಿ ಅಂದರೆ ಕೆಲಸದ ಪಾರ್ಟಿ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 10 ಔಷಧ ಕಾರ್ಯಕ್ರಮ ಇಡೀ ದೇಶ ತುಂಬ ಕೊಟ್ಟೆವು. ಆದರೆ ಕೆಲವು ಜನ ಬೈದರು ಅವಾಗೂ ನಮಗೆ. ಅದು ಆದಮೇಲೆ 20 ಔಷಧ ಕಾರ್ಯಕ್ರಮ ಕೊಟ್ಟೇವೆ. ಅದನ್ನು ಕೂಡ ಅಂದಿನ ದೇವರಾಜ್ ಅರಸು ಅವರು ಮತ್ತು ಇಂದಿರಾ ಗಾಂಧಿ ಅವರು ಮಾಡಿದರು. ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಕರ್ನಾಟಕದಲ್ಲಿ ಮಾಲೀಕರಾದರು. ಆಮೇಲೆ ಬಿಡುಗಡೆ UP, ಗುಜರಾತ್ ಇಲ್ಲೆಲ್ಲ ಇನ್ನೂ ಬಿಟ್ಟು ಹೋಗಿದೆ. ನೀವು ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ? ನೀವು ಯಾಕೆ ಬಡವರ ಹತ್ರ ಹೋಗೋದಿಲ್ಲ? ಮೋದಿ ಬಡವರ ಹತ್ರ ಎಲ್ಲಿ ಹೋಗಲ್ಲ. ಈಗ ನಾವು ಬಂದೇವಲ್ಲ ಈ ರಸ್ತೆಯಲ್ಲಿಂದ, ಇಂಥದ್ದೇ ಒಂದು ರಸ್ತೆ ಮಾಡ್ಕೋತಾನೆ, ಪಬ್ಲಿಕ್ ಮೀಟಿಂಗ್ನ ಕೈಸೆ ಹೋ ಅನ್ಕೊಂಡು ಬರ್ತಾರೆ. ಇದರಿಂದ ದೇಶ ಉದ್ಧಾರ ಆಗಲ್ರಿ. ದೇಶ ಉದ್ಧಾರ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರಬೇಕು, ದೊಡ್ಡ ದೊಡ್ಡ ನಮ್ಮ ಇನ್ವೆಸ್ಟ್ಮೆಂಟ್ ಬರಬೇಕು. ಆವಾಗ ಮಾತ್ರ ಜನರಿಗೆ ನೌಕರಿ ಸಿಗ್ತದೆ, ಹೊಟ್ಟೆಗೆ ಊಟ ಸಿಗ್ತದೆ, ಮೈಗೆ ಬಟ್ಟೆ ಸಿಗ್ತದೆ, ಸಾಧ್ಯ ಇದೆ. ಆದರೆ ಕೆಲವು ಜನ ಅದು ನೆನಪಿಡೋದಿಲ್ಲ. ಯಾಕೆ ನೆನಪಿಡೋದಿಲ್ಲ ಅಂದ್ರೆ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ಈಗ 5 ಗ್ಯಾರಂಟಿ ಇವೆ. ಇದು ಯಾವುದು? ಗೃಹಲಕ್ಷ್ಮಿನ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಇನ್ನೊಂದು ಅನ್ನಭಾಗ್ಯ, ಯುವನಿಧಿ, ಶಕ್ತಿ ಯೋಜನೆ. ಇವೆಲ್ಲ ಯೋಜನೆಗಳು ಏನು ಸಿದ್ದರಾಮಯ್ಯನ ಮನೆಗೆ, ಶಿವಕುಮಾರ್ ಮನೆಗೆ, ಪರಮೇಶ್ವರ್ ಮನೆಗೆ, ಮುನಿಯಪ್ಪನ ಮನೆಗೆನಾ? ಯಾರಿಗೋಸ್ಕರ ಇವು?
ಇದು ಸಾಮಾನ್ಯ ಜನರಿಗೋಸ್ಕರ ಮಾಡಿ ಕೊನೆಗೆ ನಾವು ಬಯಸ್ಕೊಳ್ಳೋದೇನೆಂದ್ರೆ ಏನ್ರಿ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲ ನಾರಾಜಾಗ. ನನಗೆ ದುರ್ದೈವ ಅಂದ್ರೆ ನಮ್ಮವರೇ ಕೆಲವು ಹೇಳ್ತಾರೆ, ಕೆಲವು ಸಲ ಭೇಟಿಯಾದಾಗ, ಅರೆ ಇಷ್ಟು ಕಾರ್ಯಕ್ರಮಗಳು ನಿಮಗೆ ಕೊಟ್ಟ ಮೇಲೆ ನೀವು ಅದನ್ನ ಹಳ್ಳಿಗೆ ಒಯ್ದು ತಲುಪಿಸಿ ಅವ್ರ ಸುಖ ದುಃಖ ಕೇಳಿ ಅಧಿಕಾರಿಗಳಾಗಲಿ MLAಗಳಾಗಲಿ MP ಗಳಾಗಲಿ ಮುಟ್ಟಿಸ್ರಿ, ಯಾವ ಪಾರ್ಟಿಯವರೇ ಆಗಲಿ. ಯಾಕಂದ್ರೆ ಇವತ್ತು ಯೂನಿಧಿ ಏನ್ ನಮ್ಮ ಪಾರ್ಟಿ ಹುಡುಗರಿಗೆ ಗುರುತಿಸಿಕೊಡ್ತೇವ ಅಥವಾ ಅನ್ನಭಾಗ್ಯ ನಮ್ಮ ಪಾರ್ಟಿದವರಿಗೆ ಗುರುತಿಸಿಕೊಡ್ತೇವ, ಗೃಹಲಕ್ಷ್ಮಿ ನಮ್ಮ ಪಾರ್ಟಿಯವರಿಗೆ ಗುರುತಿಸಿಡ್ತೇವ ಅಥವಾ ಗೃಹಜ್ಯೋತಿ ನಮ್ಮ ಪಾರ್ಟಿ, ಅರೆ ಇವು ಎಲ್ಲರಿಗೂ ಕೂಡ ಸಿಗುತ್ತೆ. ಇದು ಆದ್ರೂ ಒಬ್ಬರು ಬಾಯಿಂದ ನಾ ಇಷ್ಟು ಕೊಟ್ಟಿದ್ದಾರೆ, ಈ ಸರ್ಕಾರ ಬಂದ ಮೇಲೆ ಇಷ್ಟು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿ ಅಪೋಸಿಷನ್ದವ್ರನ್ನು ಸ್ವಲ್ಪ ಹೇಳಬೇಕು. ನಾನು ರೆವಿನ್ಯೂ ಮಂತ್ರಿ ಆಗಿದ್ದೆ. ನಾವು ಎಲ್ಲೆಲ್ಲಿ ಅಪೋಸಿಷನ್ MLA ಅವರಿಗೂ ಮೆಂಬರ್ ಮಾಡ್ತಿದ್ದೇವೆ. ಕಮ್ಯುನಿಸ್ಟ್ದವ್ರು ಕಡಿಮೆ ಬಿದ್ದರೆ ಕಮ್ಯುನಿಸ್ಟ್ದವರಿಗೂ ಸೇರಿಸಿದ್ದೇವೆ. ಬೇರೆ ಬೇರೆ ಪಾರ್ಟಿದವರಿಗೂ ನಾವು ಲ್ಯಾಂಡ್ ಟ್ರಿಬ್ಯುನಲ್ ನಲ್ಲಿ ಹಾಕಿ ಎಲ್ಲರಿಗೆ ಭೂಮಿ ಕೊಡ್ತಕ್ಕಂತ ಕೆಲಸ, ಟೆನೆಂಟ್ ಮಾಡತಕ್ಕಂತ ಕೆಲಸ, ಕಾಯಂ ಮಾಡತಕ್ಕಂತ ಕೆಲಸ ನಾವು ಮಾಡಿದ್ವಿ. ಇದು ಕಾಂಗ್ರೆಸ್ ಕೆಲಸ. ಈಗೂ ಕೂಡ ಕೋಟ್ಯಾಂತರ ಜನರಿಗೆ ಲಾಭ ಆಗ್ತಕ್ಕಂತ ಕೆಲಸ ಇದೆ. ಅದನ್ನ ಬಿಟ್ಟು ದುಡ್ಡಿಲ್ಲ, ಈ ಸರ್ಕಾರ ದಿವಾಳಿ ಎದ್ದಿದೆ. ಎಲ್ಲಿದ್ದಪ್ಪ ದಿವಾಳಿ? ಎಲ್ಲಿ ಹೇಳಿ ನೋಡೋಣ. ನಿಮ್ಮದೇನಾರ ಸಾಲ ಮಾಡಿದ್ರೆ ನಿಮಗ್ ಬ್ಯಾಂಕ್ದವ್ರು ಜಪ್ತಿ ಮಾಡಿ ನಿಮ್ ದಿವಾಳಿ ಎತ್ತಿರ್ಬೇಕೆ ಹೊರತಾಗಿ ಸರ್ಕಾರ ದಿವಾಳಿ ಎದ್ದಿಲ್ಲ. ಸರ್ಕಾರ ದಿವಾಳಿ ಹೇಳ್ಬೇಕಾದ್ರೆ ಒಂದೊಂದು MLAಗೆ ಅಭಿವೃದ್ಧಿ ಕೆಲಸಕ್ಕಾಗಿ 50 ಕೋಟಿ ರೂಪಾಯಿ ಕೊಡ್ತಿದ್ರನ್ರಿ? ನೀವು 50 ಕೋಟಿ ಅಲ್ಲ, 50 ಕೋಟಿ ರೂಪಾಯಿ ಕೊಡ್ಬೇಕಾದ್ರೆ ದುಡ್ಡಿಲ್ದೆ ಅನೌನ್ಸ್ ಮಾಡ್ತಾರ. ದುಡ್ಡಿಲ್ದೆ ಅನೌನ್ಸ್ ಮಾಡಿದ್ರೆ ಸಿದ್ದರಾಮಯ್ಯನ ಮರ್ಯಾದೆ ಹೋಗ್ತದೆ. ಮತ್ತು ನಮ್ಮ ಶಿವಕುಮಾರ್ ಹಿಂಗ್ ಮಾಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವ್ರದ್ದು ಮರ್ಯಾದೆ ಹೋಗ್ತದೆ. ಇಬ್ರು ಮರ್ಯಾದೆ ಕಳ್ಕೋತಾರೆ. ದುಡ್ಡು ನೋಡಿ ಅವರು ಲಕ್ಷ್ಮಿಗೆ ಗುರ್ತು ಹಿಡ್ದಾರೆ. ಸಿದ್ದರಾಮಯ್ಯ ಇದ್ದಾಗ ಈ ಲಕ್ಷ್ಮಿ ಏನಾಗ್ತದೆ, ಅದು ಟ್ರೆಜರಿ ಅಂತ ಒಂದು ಎಲ್ಲರೂ ಇಂಗ್ಲಿಷ್ನಾಗ ಹೇಳಿದ್ರು. ನಾನೇನು ಹೇಳ್ತೇನೆ, ಯಾವಾಗ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೋ ಆವಾಗ ಈ ಲಕ್ಷ್ಮಿ ಕುಂಟಾಗಿ ಕಾಂಗ್ರೆಸ್ನಲ್ಲಿ ಬೀಳ್ತಾಳೆ. ಅಲ್ಲೇ ಆದ್ರೆ ಯಾವಾಗ ಬಿಜೆಪಿದವ್ರು ಬರ್ತಾರೋ ಅದಕ್ಕೆ ಓಡಕ್ ಶುರು ಮಾಡ್ತಾಳೆ ಮನೆಯಿಂದ, ಸರ್ಕಾರದಿಂದ. ಇದು ನಮ್ಮ ಒಂದು ನೀತಿ, ನಮ್ಮ ಒಂದು ಕಾರ್ಯ. ಇದು ನಾವೆಲ್ಲರೂ ಕೂಡಿ ಮಾಡದಂತದ್ದು. ಇದು ಕಲೆಕ್ಟಿವ್ ಲೀಡರ್ಶಿಪ್ನಾಗ ಆಗಿದ್ದು. ಯಾರೋ ನಾ ಮಾಡಿ ನೀ ಮಾಡಿನಿಲ್ಲ, ಕಾಂಗ್ರೆಸ್ ಮಾಡಿದೆ. ಅದಕ್ಕೆ ನೇತೃತ್ವ ಸಿದ್ದರಾಮಯ್ಯನವರು ವಹಿಸಿದ್ದಾರೆ, ಶಿವಕುಮಾರರ. ಇಲ್ಲೆಲ್ಲ ಕುಂತವ್ರು ನಾ ಹೆಸರು ತೊಳಲ್ಲ, ಈ ಮೂಲೆಯಿಂದ ಆ ಮೂಲೆವರೆಗೆ ಇವರೆಲ್ಲರೂ ಕೂಡ ಕೈ ಜೋಡಿಸಿದ ಮೇಲೆ, ಒಗ್ಗೂಡಿಸಿದ ಮೇಲೆ ಇಂಥ ಬೃಹತ್ ಸಭೆಗಳನ್ನು ಆಗ್ತಾ ಇವೆ ಮತ್ತು ಜನರ ಕಲ್ಯಾಣ ಕೂಡ ಆಗ್ತಾ ಇದೆ. ಅದಕ್ಕಾಗಿ ನಾನು ಅನೇಕ ಕಡೆ ಹೋಗ್ತೀನಿ. ನಾನು ಆಸಾಮು, ಮಧ್ಯಪ್ರದೇಶ, ಛತ್ತೀಸ್ಗಢ, ಆಮೇಲೆ ಗುಜರಾತ್, ಎಲ್ಲ ರಾಜ್ಯಕ್ಕೆ ಹೋಗ್ತೀನಿ. ಆದರೆ ಎಲ್ಲೂ ಕೂಡ ಬಿಜೆಪಿ ಗ್ಯಾರಂಟಿಗಳು ಯಶಸ್ವಿ ಆಗಿಲ್ಲ. ಕರ್ನಾಟಕದಲ್ಲಿ ಯಶಸ್ವಿ ಆದಂಗೆ, ತೆಲಂಗಾಣದಲ್ಲಿ ಯಶಸ್ವಿ ಆದಂಗೆ ಮತ್ತು ನಮ್ಮ ಇದು ಹಿಮಾಚಲದಲ್ಲಿ ಆದಂಗೆ ಎಲ್ಲೂ ಕೂಡ ಆಗಿಲ್ಲ. ಅದಕ್ಕೆ ಇದು ಇಲ್ಲಿ ಶಾಂತಿದೆ, ಜನರಿಗೆ ಹೊಟ್ಟಿಗೆ ಅನ್ನ ಸಿಗ್ತಾ ಇದೆ, ಕೈ ಕೆಲಸ ಸಿಗ್ತಾ ಇದೆ,
ಇಲ್ಲಿ ಇದು ನೋಡ್ಬೇಕು. ಮೋದಿ ಅವರೇ ಬಂದು ನೋಡಿ, ಅಟ್ಲೀಸ್ಟ್ ಕೊನೆಗೆ ಏನು ಕರ್ನಾಟಕ ರಾಜ್ಯದ ದುಡ್ಡು ಸಿಗಬೇಕು, ನರೇಗಾದಲ್ಲಿ, ಬೇರೆ ಯೋಜನೆಗಳಲ್ಲಿ, ನೀರಾವರಿದಲ್ಲಿ, ಮಾರಾಯ ಅದು ನಮಗೆ ಕೊಟ್ಬಿಡಿ. ಆ ದುಡ್ಡು ನಿಂದೇನಲ್ಲ, ನಮ್ದು GST ಕೊಟ್ಟಿದ್ದ ದುಡ್ಡು, ನಂಬಲ್ಲಿ ತಗೊಂಡು ಹೋಗಿದ್ದು ಕೊಡಿ.